ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯ ಅತ್ಯಂತ ಮಹತ್ವದ ಮತ್ತು ವಿಶೇಷವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಈ ಸಂದೇಶವು ಕೇವಲ ಒಂದು ಸಾಮಾನ್ಯ ಮಾಹಿತಿಯಲ್ಲ, ಬದಲಾಗಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ದೈವಿಕ ಸಂಕೇತವಾಗಿದೆ. ಮಕರ ರಾಶಿಯವರೇ, ನೀವು ನಂಬಲೇಬೇಕಾದ ಒಂದು ಸತ್ಯವೇನೆಂದರೆ ಸಾಕ್ಷಾತ್ 9 ದೇವಿಯರು ನಿಮ್ಮ ಪ್ರಾಣದ ರಕ್ಷಣೆ ಮಾಡುತ್ತಿದ್ದಾರೆ. ನಿಮ್ಮ ಮೇಲೆ ಈ ದೇವಿಯರು ಅತೀವ ಪ್ರೀತಿಯನ್ನು ಸುರಿಸುತ್ತಿದ್ದಾರೆ ಮತ್ತು ನಿಮ್ಮ ಮನೆಯನ್ನು 4 ಕಡೆಯಿಂದ ರಕ್ಷಾ ಕವಚದಂತೆ ಆವರಿಸಿದ್ದಾರೆ. ಮುಂಬರುವ ಈ ನವರಾತ್ರಿ ಹಬ್ಬದ ಮೊದಲು ನೀವು ಈ ವಿಡಿಯೋವನ್ನು ನೋಡುತ್ತಿರುವುದು ನಿಮ್ಮ ಒಂದು ಸೌಭಾಗ್ಯವೇ ಸರಿ. ಯಾಕೆಂದರೆ ಈ ದೇವರೆಲ್ಲರೂ ಒಟ್ಟಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಂದೂ ಕಾಣದಷ್ಟು ಸಂಪತ್ತು ಮತ್ತು ಸುಖವನ್ನು ನೀಡಲಿದ್ದಾರೆ. ಇದನ್ನು ಕೇವಲ ಒಂದು ವಿಡಿಯೋ ಎಂದು ತಿಳಿಯಬೇಡಿ, ಬದಲಾಗಿ ನಿಮ್ಮ ಆರಾಧ್ಯ ದೇವಿಯ ಪ್ರಸಾದವೆಂದು ಭಾವಿಸಿ ಕೊನೆಯವರೆಗೂ ಆಲಿಸಿ. ಯಾರು ಈ ವಿಚಾರಗಳನ್ನು ಪೂರ್ಣವಾಗಿ ಅರ್ಥೈಸಿಕೊಳ್ಳುತ್ತಾರೋ ಅವರಿಗೆ ಈ ನವರಾತ್ರಿಯಲ್ಲಿ ಎಲ್ಲ ಅಡೆತಡೆಗಳು ದೂರವಾಗಿ ಅಪಾರ ಧನಲಾಭವಾಗುವುದು ಖಚಿತ. ನಿಮ್ಮ ಜೀವನದಲ್ಲಿ ಎಂದಾದರೂ ಇಂತಹ ಸಮಯ ಬಂದಿರಬಹುದು, ಅಲ್ಲಿ ಎಲ್ಲ ದಾರಿಗಳು ಮುಚ್ಚಿ ಹೋಗಿವೆ ಎಂದು ನಿಮ್ಮಲ್ಲಿ ಅನಿಸುತ್ತಿರುತ್ತೆ. ನಂಬಿದವರು ದ್ರೋಹ ಮಾಡಿರುತ್ತಾರೆ, ಆತ್ಮೀಯರು ಸಂಕಷ್ಟದ ಸಮಯದಲ್ಲಿ ಕೈಬಿಟ್ಟು ಓಡಿರುತ್ತಾರೆ. ಅಂತಹ ಘೋರ ನಿರಾಸೆಯ ಸಂದರ್ಭದಲ್ಲಿ ನಿಮಗೆ ತಿಳಿಯದಂತೆ ಯಾರೋ ಒಬ್ಬರು ಬಂದು ಈ ಸಹಾಯದ ಹಸ್ತ ಚಾಚಿರುತ್ತಾರೆ. ಆ ಸಮಯದಲ್ಲಿ ಬರುವ ಆ ಸಹಾಯದ ಹಸ್ತವು ಕೇವಲ ಒಬ್ಬ ಸಾಮಾನ್ಯ ಮನುಷ್ಯದ್ದು ಆಗಿರುವುದಿಲ್ಲ, ಅದು ಸಾಕ್ಷಾತ್ ಜಗನ್ಮಾತೆಯ ಕೃಪೆಯಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಇಂತಹ ಘಟನೆಗಳು ಹಲವು ಬಾರಿ ನಡೆದಿವೆ, ಆದರೆ ನೀವು ಅದನ್ನು ಕೇವಲ ಕಾಕತಾಳೀಯ ಎಂದು ಭಾವಿಸುತ್ತೀರಿ. ವಾಸ್ತವದಲ್ಲಿ ನಿಮ್ಮ ಕುಲದೇವಿಯರು ಮತ್ತು ಈ 9 ಶಕ್ತಿಗಳು ನಿಮ್ಮನ್ನು ಪ್ರತಿ ಹೆಜ್ಜೆಯಲ್ಲೂ ಸಾವು ಮತ್ತು ಸಂಕಷ್ಟದ ಚಕ್ರದಿಂದ ಪಾರು ಮಾಡುತ್ತಿದ್ದಾರೆ. ನೀವು ಇಂದು ಸುಖವಾಗಿದ್ದೀರಿ ಎಂದರೆ ಅದಕ್ಕೆ ಕಾರಣ ತಲೆಮಾರುಗಳಿಂದ ನಿಮ್ಮ ಕುಟುಂಬವನ್ನು ರಕ್ಷಿಸುತ್ತಾ ಬಂದಿರುವ ನಿಮ್ಮ ಕುಲದೇವಿಯ ದೃಷ್ಟಿ ನಿಮ್ಮ ಮೇಲಿದೆ ಎಂದರ್ಥ. ಹೆತ್ತ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಹೇಗೆ ಮರೆಯುವುದಿಲ್ಲವೋ ಹಾಗೆಯೇ ಕುಲದೇವಿಯು ತನ್ನ ಭಕ್ತರನ್ನು ಎಂದಿಗೂ ಸಹ ಕೈ ಬಿಡುವುದಿಲ್ಲ. ಆ ತಾಯಿಯೇ ಲಕ್ಷ್ಮೀ, ಸರಸ್ವತಿ ಮತ್ತು ದುರ್ಗೆಯ ರೂಪದಲ್ಲಿ ನಿಮ್ಮನ್ನು ಸಲಹುತ್ತಿದ್ದಾಳೆ. ನೀವು ದೇವಿಯ ಈ ಪರಮಪ್ರಿಯ ಭಕ್ತರಾಗಿರುವುದರಿಂದಲೇ ಯಾವುದಾದರೂ ಈ ಒಂದು ಕೆಟ್ಟ ಘಟನೆ ನಡೆಯುವ ಮೊದಲು ನಿಮಗೆ ಮುನ್ಸೂಚನೆ ಸಿಗುತ್ತೆ. ಯಾವುದೋ ಒಂದು ವ್ಯವಹಾರದಲ್ಲಿ ಹಣ ಹೂಡುವಾಗ ಬೇಡ ಎಂಬ ಆಂತರಿಕ ಧ್ವನಿ ಕೇಳಿಸುವುದು ಅಥವಾ ಅಪಘಾತವಾಗುವ ಮುನ್ನವೇ ಆ ದಾರಿಯಿಂದ ಹಿಂದೆ ಸರಿಯುವುದು ದೇವಿಯ ರಕ್ಷಣೆಯ ಸಂಕೇತ. ನಿಮ್ಮ ರಾಶಿಯ ಸ್ವಭಾವವೇ ಅಂತಹದ್ದು. ನೀವು ತುಂಬ ಭಾವಜೀವಿಗಳು. ದಾರಿಯಲ್ಲಿ ಹೋಗುವಾಗ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಅಳುತ್ತಿರುವುದನ್ನು ಕಂಡರೆ ನಿಮ್ಮ ಕಣ್ಣುಗಳು ತುಂಬಿ ಬರುತ್ತೆ. ಅವರ ಕಷ್ಟವೇನೆಂದು ವಿಚಾರಿಸಿ ಸಹಾಯ ಮಾಡುವ ಗುಣ ನಿಮ್ಮದು. ಹಾಗೆಯೇ ಯಾವುದೇ ವಿಚಾರವನ್ನು ಅದರ ಮೂಲದವರೆಗೆ ಹೋಗಿ ತಿಳಿಯುವ ಜಾಲ ನಿಮ್ಮಲ್ಲಿದೆ. ಆದರೆ ಇದೇ ಭಾವನಾತ್ಮಕ ಗುಣದಿಂದ ನೀವು ಅನೇಕ ಬಾರಿ ಮೋಸ ಹೋಗಿದ್ದೀರಿ. ಸುಳ್ಳು ಹೇಳುವವರನ್ನು ನಂಬಿ ಹಣ ಕಳೆದುಕೊಂಡಿದ್ದೀರಿ. ಬೇರೆಯವರ ಸಹಾಯಕ್ಕೆ ಧಾವಿಸಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಂಡಿದ್ದೀರಿ. ಆದರೆ ಇನ್ನು ಮುಂದೆ ಆ ಚಿಂತೆ ಬೇಡ. ಮುಂಬರುವ 10 ದಿನಗಳು ನಿಮ್ಮ ಜೀವನದ ಅತ್ಯಂತ ಸುವರ್ಣಕಾಲವಾಗಿದೆ. ನೀವು ಪ್ರಾಣಿಗಳಿಗೆ ನೀಡಿದ ಆಹಾರ, ಹಿರಿಯರಿಗೆ ಮಾಡಿದ ಸೇವೆ ಮತ್ತು ಬೇರೆಯವರ ಮುಖದಲ್ಲಿ ನಗು ತರಲು ನೀವು ಪಟ್ಟ ಶ್ರಮಕ್ಕೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ. ದೇವಿಯ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯಲು ನೀವು ಕೆಲವು ಮುಖ್ಯವಾದ ಕೆಲಸಗಳನ್ನು ಮಾಡಲೇಬೇಕು. ಅಂದರೆ ಮೊದಲನೆಯದಾಗಿ, ನಿಮ್ಮ ಮನೆಯಲ್ಲಿ ಯಾವ ಸ್ತ್ರೀಯು ನಿಮ್ಮನ್ನು ಅತಿ ಹೆಚ್ಚು ಪ್ರೀತಿಸುತ್ತಾಳೋ, ಅದು ನಿಮ್ಮ ತಾಯಿ ಆಗಿರಬಹುದು ಅಥವಾ ಪತ್ನಿ, ಅವರನ್ನು ಸಂತೋಷವಾಗಿ ಇಡಿ. ಎಲ್ಲಿ ನಾರಿಯರನ್ನು ಗೌರವಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ ಎಂಬುದು ಶಾಸ್ತ್ರದ ಮಾತು. ಅವರಿಗೆ ಒಂದು ಸಣ್ಣ ಉಡುಗೊರೆಯನ್ನು ನೀಡಿ ಅಥವಾ ಪ್ರೀತಿಯಿಂದ ಮಾತನಾಡಿಸಿ. ಅವರ ಮನಸ್ಸು ತಂಪಾದರೆ ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿಗಳು ಜಾಗೃತವಾಗುತ್ತೆ. ಎರಡನೆಯದಾಗಿ, ನಿಮ್ಮ ಚಾರಿತ್ರ್ಯವನ್ನು ಶುದ್ಧವಾಗಿಟ್ಟುಕೊಳ್ಳಿ. ಬೇರೆ ಸ್ತ್ರೀಯರನ್ನು ಗೌರವದ ದೃಷ್ಟಿಯಿಂದ ನೋಡಿ. ನಿಮ್ಮ ನಡವಳಿಕೆ ಧರ್ಮಬದ್ಧವಾಗಿದ್ದರೆ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ಮೂರನೆಯದಾಗಿ, ನಿಮ್ಮ ಜೀವನದಲ್ಲಿ ನಿಮಗೆ
ಹಿತವಚನ ಹೇಳುವ ವ್ಯಕ್ತಿಗಳನ್ನು ನಿರ್ಲಕ್ಷಿಸಬೇಡಿ. ಕೆಲವೊಮ್ಮೆ ಈ ಕಹಿ ಎನ್ನಿಸಿದರೂ ಅವರು ನಿಮ್ಮ ಏಳಿಗೆಯನ್ನೇ ಬಯಸುತ್ತಾರೆ. ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಲು ಕೆಲವು ಆಧ್ಯಾತ್ಮಿಕ ಪರಿಹಾರಗಳನ್ನು ಪಾಲಿಸಿ. ಪ್ರತಿದಿನ ಸಂಜೆ ಮನೆಯಲ್ಲಿ ಈ ಒಂದು ಧೂಪವನ್ನು ಹಾಕಿ. ಈ ಸಗಣಿಯ ಬೆರಣಿಯನ್ನು ಸುಟ್ಟು ಅದರ ಮೇಲೆ ಈ ಲವಂಗವನ್ನು ಹಾಕಿ ಮನೆಯ 4 ಮೂಲೆಗಳಲ್ಲಿ ತೋರಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ಮನೆಯ ಹೊಸ್ತಿಲನ್ನು ಗಂಗಾಜಲ ಅಥವಾ ಅರಿಶಿಣದ ನೀರಿನಿಂದ ಸ್ವಚ್ಛಗೊಳಿಸಿ. ಏಕೆಂದರೆ ಹೊಸ್ತಿಲು ಎನ್ನುವುದು ಒಂದು ಪರಮ ಪವಿತ್ರ ಶಕ್ತಿಯ ಪ್ರವೇಶ ದ್ವಾರವಾಗಿದೆ. ಸತ್ಯವಂತರಾಗಿರಿ, ಸುಳ್ಳು ಹೇಳುವುದನ್ನು ಬಿಟ್ಟು ಬಿಡಿ. ಸಣ್ಣ ಹೆಣ್ಣು ಮಕ್ಕಳನ್ನು ಮನೆಗೆ ಕರೆದು ಅವರಿಗೆ ಪ್ರೀತಿಯಿಂದ ಸಿಹಿ ಪಾಯಸವನ್ನು ನೀಡಿ. ಆ ಪುಟ್ಟ ಬಾಲಕಿಯರು ಸಾಕ್ಷಾತ್ ದೇವಿಯ ಸ್ವರೂಪವಾಗಿದ್ದಾರೆ. ಅವರ ಆಶೀರ್ವಾದ ನಿಮ್ಮ ತಲೆಮಾರುಗಳ ಬಡತನವನ್ನು ದೂರ ಮಾಡಬಲ್ಲದು. ಮುಂದಿನ 10 ದಿನಗಳಲ್ಲಿ ನಿಮ್ಮ ಮನೆಗೆ ಯಾವುದೇ ಮಹಿಳೆ ಅತಿಥಿಯಾಗಿ ಬಂದರೂ ಅವರನ್ನು ಗೌರವದಿಂದ ಉಪಚರಿಸಿ. ಅವರು ನಿಮ್ಮ ನೆರೆಯವರಾಗಿರಲಿ ಅಥವಾ ಸಂಬಂಧಿಕರಾಗಿರಲಿ, ಅವರ ಮನಸ್ಸಿಗೆ ನೋವು ಮಾಡಬೇಡಿ. ದೇವರು ನಿಮ್ಮನ್ನು ಪರೀಕ್ಷಿಸಲು ಯಾವುದೋ ರೂಪದಲ್ಲಿ ಬರಬಹುದು. ಅನೇಕರು ತಮ್ಮ ಮೂಲವನ್ನೇ ಮರೆತು ಬಿಡುತ್ತಾರೆ. ತಮ್ಮ ಕುಲದೇವಿಯನ್ನು ನೆನೆಯುವುದನ್ನು ಬಿಡುತ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸದ ಚಿಂತೆ ಮಾಡುವ ಬದಲು 5 ನಿಮಿಷ ಕುಲದೇವಿಯ ಧ್ಯಾನವನ್ನು ಮಾಡಿ. ಓಂ ಕುಲದೇವತಾಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ಒಂದು ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ. ನೆನಪಿಡಿ, ನೀವು ಇಂದು ಏನಾದರೂ ಸಾಧಿಸಿದ್ದರೆ ಅದು ನಿಮ್ಮ ಒಬ್ಬರ ಪರಿಶ್ರಮವಲ್ಲ. ಅದರ ಹಿಂದೆ ದೇವಿಯ ಅದೃಶ್ಯ ಹಸ್ತವಿದೆ. ನೀವು ಹಿರಿಯರ ಜೊತೆ ಕುಳಿತು ಮಾತನಾಡಿ, ಅವರ ಅಗತ್ಯಗಳನ್ನು ಪೂರೈಸಿ. ವಯಸ್ಸಾದ ಮಹಿಳೆಯರು ನಿಮ್ಮ ಮನೆಯಲ್ಲಿ ನಕ್ಕರೆ ಸಾಕ್ಷಾತ್ ದೇವಿಯೇ ನಕ್ಕಂತೆ. ನಿಮ್ಮ ಕನಸುಗಳು ಚಿಕ್ಕದಿರಬಹುದು, ಆದರೆ ದೇವರು ನಿಮಗೆ ನೀಡಲಿರುವ ಉಡುಗೊರೆಗಳು ತುಂಬಾ ದೊಡ್ಡದಾಗಿವೆ. ಭಕ್ತಿಯ ಹಾದಿಯಲ್ಲಿ ನಡೆಯಿರಿ. ದೇವಸ್ಥಾನಗಳಿಗೆ ಭೇಟಿ ನೀಡಿ. ಯಾರು ಭಗವಂತನ ಮೇಲೆ ನಂಬಿಕೆ ಇಡುತ್ತಾರೋ ಅವರು ಎಂದಿಗೂ ಸೋಲನ್ನು ಅನುಭವಿಸುವುದಿಲ್ಲ. ಇದು ಅದ್ಭುತ ಸಂದೇಶವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಆಗ ನಿಮ್ಮ ಮನೆಯಲ್ಲಿ ಹಣದ ಮಳೆ ಸುರಿಯುವುದಲ್ಲದೆ ಶಾಂತಿ ಮತ್ತು ನೆಮ್ಮದಿಯ ಸದಾಕಾಲ ಶಾಶ್ವತವಾಗಿ ನೆಲೆಸುತ್ತೆ. ಈ ಮಕರ ರಾಶಿಯವರ ಒಂದು ದಾಂಪತ್ಯ ಜೀವನ ಹೇಗಿರುತ್ತೆ ಮತ್ತು ಅವರ ಒಂದು ಕಲ್ಲು ಮನಸ್ಸಿನ ಹಿಂದಿರುವ ಪ್ರೀತಿಯ ಸಾಗರ ಹೇಗಿರುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಈ ಮಕರ ರಾಶಿಯ ಜಾತಕರಿಗಾಗಿ ಮತ್ತು ಈ ರಾಶಿಯವರನ್ನು ಜೀವನ ಸಂಗಾತಿಯನ್ನಾಗಿ ಪಡೆದಿರುವವರು, ಈ ಹೊರಗಿನಿಂದ ನೋಡಲು ಬೆಟ್ಟದಂತೆ ಗಟ್ಟಿಯಾಗಿ ಕಲ್ಲಿನಂತೆ ಕಠಿಣವಾಗಿ ಕಾಣುವ ಈ ರಾಶಿಯವರ ವ್ಯಕ್ತಿ ಒಳಗೆ ಎಂತಹ ಒಂದು ಭಾವನಾತ್ಮಕ ಸಾಗರ ಅಡಗಿದೆ ಎಂಬುದು ನಿಮಗೆ ತಿಳಿದಿದೆಯೇ? ಜಗತ್ತು ಇವರನ್ನು ಕೆಲಸದ ಹುಚ್ಚರು ಅಥವಾ ಅತಿಯಾದ ಗಂಭೀರ ಸ್ವಭಾವದವರೆಂದು ಕರೆಯಬಹುದು. ಆದರೆ ಅವರ ದಾಂಪತ್ಯ ಜೀವನದ 4 ಗೋಡೆಗಳ ಮಧ್ಯೆ ಅಡಗಿರುವ ಕೆಲವು ರಹಸ್ಯಗಳು ಸಂಗಾತಿಗೂ ಕೂಡ ವರ್ಷಗಳ ಕಾಲ ಅರ್ಥವಾಗುವುದಿಲ್ಲ. ಮಕರ ರಾಶಿಯವರು ನಿಜವಾಗಿಯೂ ಭಾವನಾ ಶೂನ್ಯರೇ ಅಥವಾ ಅವರ ಪ್ರೀತಿಯನ್ನು ವ್ಯಕ್ತಪಡಿಸುವ ರೀತಿ ಬೇರೆಯವರಿಗಿಂತ ಭಿನ್ನವಾಗಿದೆಯೇ? ಮದುವೆಯ ಆರಂಭದ ವರ್ಷಗಳಲ್ಲಿ ಕಠಿಣವಾಗಿರುವ ಇವರು ವಯಸ್ಸಾದಂತೆ ಯಾಕೆ ಇಷ್ಟು ಮೃದುವಾಗುತ್ತಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಇಂದು ನಾವು ಉತ್ತರ ಕಂಡುಕೊಳ್ಳೋಣ. ಮಕರ ರಾಶಿಯ ಸಂಕೇತ ಈ ಭೃಗಮತ್ಸ್ಯ, ಅಂದರೆ ಸಮುದ್ರದ ಆಡು. ಇದರ ಅಧಿಪತಿ ನ್ಯಾಯ ದೇವತೆಯಾದ ಶನಿ ದೇವರು. ಇವರ ಸ್ವಭಾವವು ಎತ್ತರದ ಪರ್ವತದಂತೆ ಇರುತ್ತೆ, ಸ್ಥಿರ, ಶಾಂತ ಮತ್ತು ಅಚಲ. ಇವರಲ್ಲಿ ನೈಸರ್ಗಿಕವಾಗಿಯೇ ಒಂದು ರೀತಿಯ ಗಾಂಭೀರ್ಯವಿರುತ್ತೆ. ಇದು ಅವರ ವಯಸ್ಸಿಗಿಂತ ಹೆಚ್ಚು ಪ್ರೌಢಿಮೆಯನ್ನು ಅವರಿಗೆ ನೀಡುತ್ತೆ. ಇದು ಪೃಥ್ವಿ ತತ್ವದ ರಾಶಿಯಾಗಿರೋದ್ರಿಂದ ಇವರು ಕಲ್ಪನಾ ಲೋಕದಲ್ಲಿ ತೇಲಾಡುವುದಕ್ಕಿಂತ ವಾಸ್ತವದ ನೆಲದ ಮೇಲೆ ಬದುಕಲು ಇಷ್ಟಪಡ್ತಾರೆ. ಶಿಸ್ತು ಮತ್ತು ಕರ್ಮವೇ ಇವರ ಜೀವನದ ಉಸಿರು. ಸೋಮಾರಿತನವನ್ನು ಇವರು ದ್ವೇಷಿಸುತ್ತಾರೆ. ಹೊರಗಿನವರಿಗೆ ಇವರು ಸ್ವಲ್ಪ ಕಾಯ್ದಿರಿಸಿದ ಸ್ವಭಾವದಂತೆ ಕಂಡರೂ ಇವರ ಒಳಗಿನ ನಿರ್ಮಲವಾದ ಪ್ರೀತಿಯ ಜರಿಯು ಕೇವಲ ಅವರ ಆಪ್ತರಿಗಾಗಿ ಮಾತ್ರ ಕಾಯ್ದಿರಿಸಲ್ಪಟ್ಟಿದೆ. ಮದುವೆಯ ವಿಚಾರಕ್ಕೆ ಬಂದಾಗ ಮಕರ ರಾಶಿಯವರು ಇದನ್ನು ಕೇವಲ ಒಂದು ಒಪ್ಪಂದ ಎಂದು ಭಾವಿಸಿದೆ ಒಂದು ಪವಿತ್ರ ಜವಾಬ್ದಾರಿ ಎಂದು ಪರಿಗಣಿಸುತ್ತಾರೆ. ಇವರ ವೈವಾಹಿಕ ಜೀವನವು ನಿಷ್ಠೆ, ಭದ್ರತೆ ಮತ್ತು ಗೌರವ ಎಂಬ 3 ಸ್ತಂಭಗಳ ಮೇಲೆ ನಿಂತಿದೆ.
ಇವರು ಒಮ್ಮೆ ಒಬ್ಬರ ಕೈ ಹಿಡಿದರೆ ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಹಿಂದೆ ಸರಿಯುವುದಿಲ್ಲ. ದಾಂಪತ್ಯದಲ್ಲಿ ಬರುವ ಏರಿಳಿತಗಳನ್ನು ಇವರು ಬಹಳ ತಾಳ್ಮೆಯಿಂದ ಸಹಿಸಿಕೊಳ್ತಾರೆ. ಮಕರ ರಾಶಿಯವರ ಮೊದಲ ದೊಡ್ಡ ರಹಸ್ಯವೆಂದರೆ ಅವರ ಭಾವನೆಗಳ ಕೋಟೆ. ನಿಮ್ಮ ಸಂಗಾತಿ ಮಕರ ರಾಶಿಯವರಾಗಿದ್ದರೆ ಅವರು ನಿಮ್ಮ ಮುಂದೆಯೇ ಇದ್ದರೂ ಸಾವಿರಾರು ಮೈಲಿ ದೂರ ಇರುವಂತೆ ನಿಮಗೆ ಅನ್ನಿಸಿರಬಹುದು. ಇವರ ನಡುವೆ ಮತ್ತು ನಿಮ್ಮ ನಡುವೆ ಒಂದು ಅದೃಶ್ಯದ ಗೋಡೆ ಇದೆ ಎಂದು ನಿಮಗೆ ಅನ್ನಿಸುತ್ತಿರಬಹುದು. ವಾಸ್ತವದಲ್ಲಿ ಮಕರ ರಾಶಿಯವರು ಭಾವನಾತ್ಮಕವಾಗಿ ಅಂತರ್ಮುಖಿಗಳು. ಶನಿದೇವರ ಪ್ರಭಾವ ಇವರನ್ನು ಸಂಕೋಚದ ಸ್ವಭಾವದನ್ನಾಗಿ ಮಾಡುತ್ತೆ. ತಮ್ಮ ಮನಸ್ಸಿನ ನೋವನ್ನು ಹೇಳಿಕೊಳ್ಳುವುದು ಅಥವಾ ಕಣ್ಣೀರು ಹಾಕುವುದು ಇವರಿಗೆ ಪ್ರಪಂಚದ ಅತ್ಯಂತ ಕಷ್ಟದ ಕೆಲಸ. ಭಾವನಾತ್ಮಕವಾಗಿ ಹೊರಬಿದ್ದರೆ ತಾವು ದುರ್ಬಲರಾಗುತ್ತೇವೆ ಅಥವಾ ಜನ ತಮ್ಮನ್ನು ಬಳಸಿಕೊಳ್ತಾರೆ ಎಂಬ ಭಯ ಇವರಿಗೆ ಇದೆ. ಇವರು ಪ್ರೀತಿಯನ್ನು ಮಾತಿನಲ್ಲಿ ಹೇಳುವುದಕ್ಕಿಂತ ಕೆಲಸದಲ್ಲಿ ತೋರಿಸುತ್ತಾರೆ. ಅವರು ನಿಮಗಾಗಿ ದುಡಿಯುತ್ತಿದ್ದಾರೆ, ನಿಮ್ಮ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುತ್ತಿದ್ದಾರೆ ಎಂದರೆ ಅದೇ ಅವರ ಪ್ರೀತಿ ವ್ಯಕ್ತಪಡಿಸುವ ರೀತಿ. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿಯವರನ್ನು ವೃದ್ಧ ರಾಶಿ ಎನ್ನಲಾಗುತ್ತದೆ. ಇದರ ಅರ್ಥವೇನೆಂದರೆ ಇವರು ಆರಂಭದ ದಿನಗಳಲ್ಲಿ ಬಹಳ ಗಂಭೀರವಾಗಿರ್ತಾರೆ. ಮದುವೆಯ ಮೊದಲ 10 ವರ್ಷಗಳಲ್ಲಿ ಇವರ ಸಂಪೂರ್ಣ ಗಮನ ಮನೆ ಕಟ್ಟುವುದು, ಈ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸುವುದು ಮತ್ತು ವೃತ್ತಿ ಜೀವನದ ಮೇಲಿರುತ್ತೆ. ಈ ಸಮಯದಲ್ಲಿ ಸಂಗಾತಿಗೆ ನೀವು ನನಗಾಗಿ ಸಮಯ ನೀಡುತ್ತಿಲ್ಲ ಎಂಬ ದೂರು ಇರುತ್ತೆ. ಆದರೆ ಮಕರ ರಾಶಿಯವರ ಪ್ರೀತಿಯು ಹಳೆಯ ಈ ವೈನ್ನಂತೆ ಸಮಯ ಕಳೆದಂತೆ ಹೆಚ್ಚು ಮಧುರವಾಗುತ್ತೆ. 35 ಅಥವಾ 40 ವರ್ಷ ದಾಟಿದ ನಂತರ ಇವರು ಬದಲಾಗುತ್ತಾರೆ. ಮೊದಲಿದ್ದ ಆ ಗಂಭೀರ ವ್ಯಕ್ತಿ ಮಾಯವಾಗಿ ಪ್ರವಾಸ ಹೋಗುವುದು, ಸಣ್ಣ ಸಣ್ಣ ಸಂತೋಷಗಳನ್ನು ಸಂಭ್ರಮಿಸುವುದು ಮತ್ತು ಸಂಗಾತಿಯ ಮೇಲೆ ಹೆಚ್ಚು ಪ್ರೀತಿ ತೋರಿಸುವುದನ್ನು ಶುರು ಮಾಡ್ತಾರೆ. ಆದ್ದರಿಂದ ಆರಂಭದ ವರ್ಷಗಳಲ್ಲಿ ಜೀವನ ನಿರಾಸೆವೆನಿಸಿದರೆ ಬೇಸರಗೊಳ್ಳಬೇಡಿ. ಇವರ ಪ್ರೀತಿ ಸಮಯದೊಂದಿಗೆ ಗಟ್ಟಿಯಾಗಿರುತ್ತೆ. ಮಕರ ರಾಶಿಯವರು ಈ ಪೃಥ್ವಿ ತತ್ವದ ಆಗಿರೋದ್ರಿಂದ ಇವರಲ್ಲಿ ಸ್ಥಿರತೆ ಹೆಚ್ಚು. ಇವರ ನಿಷ್ಠೆಯು ಈ ದೈಹಿಕವಷ್ಟೇ ಅಲ್ಲ, ಮಾನಸಿಕವಾಗಿಯೂ ಇರುತ್ತೆ. ಆದರೆ ಈ ನಿಷ್ಠೆಯ ಜೊತೆಗೆ ಒಂದು ಕಠಿಣ ನಿಯಮವೂ ಇದೆ. ತಾವು ಎಷ್ಟು ಪ್ರಾಮಾಣಿಕವಾಗಿದ್ದಾರೋ ಸಂಗಾತಿಯಿಂದಲೂ ಅಷ್ಟೇ ಪ್ರಾಮಾಣಿಕತೆಯನ್ನು ನಿರೀಕ್ಷಿಸುತ್ತಾರೆ. ಒಮ್ಮೆ ಇವರ ನಂಬಿಕೆ ದ್ರೋಹವಾದರೆ ಇವರು ಕಲ್ಲಾಗಿ ಬಿಡುತ್ತಾರೆ. ಸಂಬಂಧವನ್ನು ಮುರಿಯದೇ ಇರಬಹುದು, ಆದರೆ ತಮ್ಮ ಹೃದಯದ ಬಾಗಿಲನ್ನು ಶಾಶ್ವತವಾಗಿ ಮುಚ್ಚಿಕೊಳ್ತಾರೆ. ಮಕರ ರಾಶಿಯವರನ್ನು ಮತ್ತೆ ಗೆಲ್ಲುವುದು ಅಸಾಧ್ಯದ ಮಾತು. ಆದ್ದರಿಂದ ಇವರ ನಂಬಿಕೆಯ ಜೊತೆ ಎಂದಿಗೂ ಆಟವಾಡಬೇಡಿ. ಸಂಗಾತಿಗಳು ಹೆಚ್ಚಾಗಿ ಹೇಳುವ ದೂರು ಎಂದರೆ ಮಕರ ರಾಶಿಯವರು ನಮ್ಮೊಂದಿಗೆ ಏನನ್ನೂ ಹಂಚಿಕೊಳ್ಳುವುದಿಲ್ಲ ಎಂದು. ಆದರೆ ಇವರ ಮೌನದ ಹಿಂದೆ ದೊಡ್ಡ ಪ್ರೀತಿ ಅಡಗಿದೆ. ಮನೆಯಲ್ಲಿ ಯಾವುದೇ ಆರ್ಥಿಕ ಅಥವಾ ಕೌಟುಂಬಿಕ ಸಮಸ್ಯೆ ಬಂದಾಗ ಮಕರ ರಾಶಿಯವರು ಜಗಳವಾಡುವ ಬದಲು ಮೌನಕ್ಕೆ ಶರಣಾಗುತ್ತಾರೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದ್ವಿಗುಣ ಲಾಭ ಅನ್ನೋದು ಕಂಡುಕೊಳ್ತೀರಾ. ಎಲ್ಲರಿಗೂ ಸಹ ಅದೃಷ್ಟ ಅನ್ನೋದು ಕೂಡಿ ಬಂದು ಜೀವನದಲ್ಲಿ ಅದ್ಭುತ ರಾಜಯೋಗ ಬರುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.